ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಸ್ಯ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುನಲ್ಲಿ ಕಡೆ ಚಾಯ್ ಹತ್ರ ಸೂರ್ಯ ಎಲ್ಲ ವಿಷಯನೂ ಹೇಳ್ತಾ ಇರ್ತಾನೆ. ನಾನು ಇವಾಗ 2 ಕಾರ್ಡ್ ತೊಗೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಇದನ್ನೆಲ್ಲ ನಮ್ಮ ಮೀನನ್ನ ಕೊಡಿಸಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ಬೇಕಾದ್ರೆ, ಓ ಹೌದು ಅವ್ರ ಬಗ್ಗೆ ಹೇಳ್ತಿದ್ರಲ್ವ, ಅವ್ರು ಹೂ ಕಟ್ತಾರೆ ಅವರು ಅಂತ ಹೇಳ್ತಿದ್ರಲ್ಲ, ಅವರೇ ಅಲ್ವಾ ಅಂತ ಅಂದಾಗ, ಹೌದು ಇದೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ವಾ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ, ಹೇಗೆ ಮರೆಯೋದಕ್ಕಾಗುತ್ತೆ ನಿಮ್ಮನ್ನ ಹೇಳಿ ಅಂತ ಈ ಕಡೆ ಚಾಯ ಕೂಡ ಹೇಳ್ತಿರ್ಬೇಕಾದ್ರೆ, ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಮೇಡಮ್, ಈಗ ಚಿಕ್ಕದು ಈಗ ಹೋಟೆಲೆಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಥರ ಮಾಡ್ತಾರಲ್ಲ, ಚಿಕ್ಕದಾಗಿ ಏನೋ ಡೆಕೋರೇಷನ್ ಮಾಡೋಕ್ಕೆ ಹೇಳ್ತಾರಲ್ಲ, ಅದನ್ನು ಕೂಡ ಮಾಡ್ತಿದ್ದಾಳೆ. ಇವಾಗ ತುಂಬ ಕಷ್ಟಪಡ್ತಿದ್ದಾಳೆ ಮೇಡಮ್ ಅವಳು. ಹಗಲು ರಾತ್ರಿ ಅಂತ ನೋಡ್ದೇನೆ ಹೂ ಕಟ್ತಾಳೆ, ಮನೆಯಲ್ಲೂ ಕೆಲಸ ಮಾಡ್ತಾಳೆ, ನಾನು ನೋಡ್ಕೊತಾಳೆ, ಆಚೆ ಹೋಗಿ ಹೂವೆಲ್ಲ ಕೊಟ್ಬಿಟ್ಟು ಬರ್ತಾಳೆ. ತುಂಬ ಪರಿಶ್ರಮ ಜೀವ ಅದು ಅವಳು ಅಂತ ಹೇಳ್ತಿರ್ಬೇಕಾದ್ರೆ, ಈ ದೇಶದಲ್ಲಿ ಅದು ತುಂಬ ಇಂಪ್ರೂವ್ ಆಗಿದೆ ಅಲ್ವಾ ಆ ಥರ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಮೇಡಮ್ ಈ ದೇಶದಲ್ಲಿ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ, ಒಬ್ಬ ವ್ಯಕ್ತಿ ನಿಯತ್ತಿಂದ ದುಡಿತಿದ್ದಾನೆ ಅಂತ ಅಂದಮೇಲೆ ಪ್ರಪಂಚ ಎಲ್ಲನೂ ಸಪೋರ್ಟ್ ಮಾಡುತ್ತೆ ಮೇಡಮ್. ಅವ್ರಿಗೆ ಕಷ್ಟ ಅಂತ ಬಂದ್ರೂ ಕೂಡ ಅದರಲ್ಲೂ ಒಂದರಲ್ಲಾದರೂ ಪ್ರಪಂಚ ಕೈ ಹಿಡಿಯುತ್ತಲ್ವಾ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಮೇಡಮ್ ನಿಮಗೊಂದು ಕೇಳ್ತೀನಿ, ನಿಮಗೂ ಮದುವೆ ಆಗಿದೆಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಸೂರ್ಯ ನನಗೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಏನೋ ಕೆರಿಯರ್ ಬಗ್ಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ, ಏನು ಕೆರಿಯರ್ ಅದನ್ನೆಲ್ಲ ಮದುವೆ ಆದಮೇಲೆ ಅಲ್ವಾ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸೂರ್ಯ ಆಗಲ್ಲ, ಅಂದರೆ ನಾನು ಮದುವೆಗೆ ಮುಂಚೆ ಸ್ವಲ್ಪ ಸೆಟ್ಲ್ ಆಗಬೇಕಂತ ಇದ್ದೀನಿ, ನನ್ನ ಜೀವನ ನಾನು ನೋಡ್ಕೋಬೇಕು, ನನ್ನ ಜೀವನ ನಾನು ಹೇಗೆ ನಡೆಸಬೇಕು ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಅಷ್ಟೇ, ನಂಗೆ ಮದುವೆ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವಳು ಕೂಡ ಹೇಳ್ತಾ ಇರಬೇಕಾದ್ರೆ, ದುಡ್ಡಿದ್ರೆ ಎಲ್ಲರೂ ಕೂಡ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮರ್ಯಾದೆ ಕೊಡ್ತಾರೆ, ದುಡ್ಡಿಗೆ ನಾನು ಮರ್ಯಾದೆ ಕೊಡೋದಿಲ್ಲ, ದುಡ್ಡಿದ್ರೆ ಮಾತ್ರ ನಮಗೆಲ್ಲರೂ ಕೂಡ ನಮ್ಮನ್ನ ನೋಡ್ತಾರೆ, ನಮ್ಮ ಮಾತಾಡಿಸ್ತಾರೆ, ನಮಗೆ ಮರ್ಯಾದೆ ಕೊಡ್ತಾರೆ ಅಂತ ಛಾಯಾ ಕೂಡ ಹೇಳ್ತಿರ್ತಾಳೆ. ದುಡ್ಡಿದ್ರೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಬಿಡಿ ಮೇಡಮ್ ಅಂತ ಅವನು ಕೂಡ ಹೇಳ್ತಿರ್ಬೇಕಾದ್ರೆ, ಅಂದಾಗೆ ಸೂರ್ಯ ನಾನು ಇವತ್ತು ಎರಡು ದಿನ ಮಟ್ಟಿಗೆ ಇಲ್ಲಿರ್ತೀನಿ ಕರ್ನಾಟಕದಲ್ಲೇ, ನೀವೇ ನನಗೆ ಡ್ರಾಪ್ ಪಿಕಪ್ ಎಲ್ಲ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಮೇಡಮ್ ನೀವು ಹೋದ್ಸಲ ಬಂದಾಗ 1 ವಾರ ಇದ್ರಿ ಅಲ್ವಾ ಅಂತ ಹೇಳಿದಾಗ, ಹೌದು ಹೋದ್ಸಲ ಬಂದಿದ್ದ ಕೆಲಸ ಏನಾದರೂ ಆಗಿದ್ದರೆ ನಾನು ಈ ಸಲ ಬರ್ತಾನೆ ಇರಲಿಲ್ಲ, ಅನ್ಯಾಯವಾಗಿ ನಂದು 30 ಲಕ್ಷ ರೂಪಾಯಿ ಲಾಸ್ ಆಗೋಯ್ತು ಅಂತೇಳಿ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ, ಏನೋ 30 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡ್ರೆ ಹೇಗೆ ಮೇಡಮ್ ಅಂತ ಕೇಳಿದಾಗ, ಒಬ್ಬ ದೊಡ್ಡ ಫ್ರಾಡಿಂದನೇ ಅವ್ನು ನನಗೆ ಮೋಸ ಮಾಡೋದ್ರಿಂದ ನಾನು ಅಪಾಯಿಂಟ್ಮೆಂಟ್ ತೊಗೋಬೇಕಂತ ಇದ್ದೆ ಆ ದುಡ್ಡಲ್ಲಿ, ಆದರೆ ಅವ್ನು ನನಗೆ ಮೋಸ ಮಾಡಿದ್ರೆ ಆ ದುಡ್ಡನ್ನ ತೊಗೊಂಡು ಹೋಗ್ಬಿಟ್ಟ ಈ ಕಡೆಯಿಂದ, ಅದಕ್ಕೆ ನನಗೀಗ ನಾನು ರಿಜಿಸ್ಟ್ರೇಷನ್ಗೋಸ್ಕರ ನನಗೆ ಸ್ವಲ್ಪ ಫೈಲ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಕರ್ನಾಟಕಕ್ಕೆ ಮತ್ತೆ ಬಂದಿದ್ದು ನಾನು ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆ ಫ್ರಾಡ್ ಯಾರು ಮೇಡಮ್ ಹೇಳಿ ನೋಡೋಣ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಿಡಿ ಅವ್ನ ಕತೆ ಗೀತಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ. ಅವ್ನು ಮಾಡಿರೋ ಎಡ್ವರ್ಟಿಂದ ನಾನು ಬೆಲೆ ಕಟ್ಟೋಂಗೆ ಆಯಿತು ಅಂತೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಸರಿ ಆಯಿತು, ನನಗೆ ಲಾಸ್ಟ್ ಟೈಮ್ ನೀವು ನನಗೆ ಡ್ರಾಪ್ ಮಾಡಿದ್ರಿ ಗೊತ್ತಾ, ಅದೇ ಹೋಮ್ಗೆ ನನಗೆ ಈ ಸಲನೂ ಡ್ರಾಪ್ ಮಾಡಿಬಿಟ್ಟು ನಾನು ಅಲ್ಲೇ ಇರ್ತೀನಿ, ಸ್ಟೇ ಆಗ್ತೀನಿ ಅಂತ ಅವಳು ಕೂಡ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಮನೆಯಿಂದ ಆಚೆ ಬಂದು ಎಲ್ಲರೂ ಈ ಕಡೆ ಶಾಂತಿ ಮತ್ತು ರಂಗನಾಥ್ ಇಬ್ಬರೂ ಕೂಡ ಎಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ಅಲ್ಲ ರೀ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ಎಷ್ಟು ಚಂದ ಗಾಳಿ ಬರ್ತಿದೆ, ಎಂತೆಂಥ ಶ್ರೀಮಂತರ ಮನೆ ಇದೆ ನೋಡ್ರಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲೇ ನಾವಿದ್ದು ಕಡೆನೂ ಎಲ್ಲ ಕಡೆನೂ ಗಾಳಿ ಒಂದೇ ಕಡೆನೇ ಬರುತ್ತೆ ಕಣೆ, ಏನು ಇಲ್ಲೊಂಥರ ಗಾಳಿ ಅಲ್ಲೊಂಥರ ಗಾಳಿ ಬರುತ್ತೇನೆ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ನಿಮಗೆ ಹೊಟ್ಟೆವ್ರಿ ನನ್ನ ಮಗ ಮನೆ ತೊಗೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟು ದೊಡ್ಡ ಮನೆ, ಎಷ್ಟೆಷ್ಟು ದೊಡ್ಡ ರಿಚ್ಚು ಅಂತ ಹೇಳ್ತಾರಲ್ಲ ನೋಡಿ, ಅಂದರೆ ನೋಡು ಒಳ್ಳೆ ಸುವಾಸನೆ ಬರ್ತಿದೆ ಈ ನೇಚರಲ್ಲೂ ಇದರಲ್ಲೂ ಗಾಳಿಲೂ ಶ್ರೀಮಂತರದ್ದು ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಸ್ಮೆಲ್ ಬರ್ತಾ ಇದೆ ನೋಡಿ ಅಂತ ಹೇಳಿ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ, ಅದರಲ್ಲೂ ಈ ಥರ ಸ್ಮೆಲ್ ಎಲ್ಲ ಬರುತ್ತಾನೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇಷ್ಟು ದೊಡ್ಡ ಏರಿಯಾದಲ್ಲಿ ಇಷ್ಟೊಂದು ದೊಡ್ಡ ಮನೆ ತೊಗೊಂಡಿದ್ದಾನಲ್ಲ ನನ್ನ ಮಗ, ಇಷ್ಟು ದೊಡ್ಡ ಶ್ರೀಮಂತ ಅಲ್ವೇ ಅಂದರೆ 7 ಕೋಟಿ ಜನದಲ್ಲಿ ನನ್ನ ಮಗನೂ ಒಬ್ಬ ಕೋಟ್ಯಾಧೀಶ್ವರ ಅಲ್ವಾ ಅಂತೇಳಿ ಹೇಳ್ತಾ ಇರ್ತಾಳೆ ಶಾಂತಿನೂ ಕೂಡ. ಆತ್ಮಾನಂದ ಸ್ವಾಮಿಗಳು ಒಂದು ಹೇಳಿದ್ದಾರೆ, ಅದು ನಿನಗೆ ಹೇಳಿದ್ರು ಕೂಡ ನಿನಗೆ ಅರ್ಥ ಆಗಲ್ಲ. ಈಗ ನೋಡು, ಜಾಲಿಮರನು ತುಂಬ ದೊಡ್ಡದಾಗಿ ಇದಾಗಿರುತ್ತೆ, ಅದೇ ನಮಸ್ಕಾರ ಮಾಡೋದೇ ಅದಕ್ಕೆ ತುಳಸಿ ಕಟ್ಟೆಗೆ, ಹಂಗೆ ಯಾವುದನ್ನು ಕೂಡ ಇದಾಗಿ ಏನು ಕೀಳಾಗಿ ಮಾತಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ, ಹೌದು ಬಿಡಿ ನಮ್ಮ ಸೂರ್ಯನೂ ನೋಡಿದ್ದೀನಿ ಕಣ್ರಿ, ಇಲ್ಲಿ ಮನೆ ಮುಂದೆ ಕಾಂಗ್ರೆಸ್ ಗಿಡ ಇದಿಲ್ಲ, ಅದನ್ನು ಬೆಳೆಸೋದಕ್ಕೂ ಅವನಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಅಲ್ಲಿ ಯಾಕೆ ಅವನ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಾ, ಅವನೇನು ಬೇರೆ ಅಲ್ಲ, ಅವನು ಕೂಡ ನೀನೆತ್ ಮಗನೇ ತಾನೇ, ಯಾಕೆ ಅಷ್ಟೊಂದು ಕೀಳಾಗಿ ಮಾತಾಡ್ತೀಯ, ಸೂರ್ಯ ಹೇಗೆ ಏನು ಎತ್ತ ಅಂತ ನಿನಗೆ ಈಗ ಗೊತ್ತಾಗಲ್ಲ, ಅವನಿಗೂ ಅಂತ ಒಂದು ಬೆಲೆ ಬರುತ್ತೆ ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಿನಗೆ ಮನೋಜನೇ ಗ್ರೇಟು, ನಿಮ್ಮ ಮನೋಜನೇ ಶ್ರೀಮಂತ, ಅವನೇ ದೊಡ್ಡ ಇದು ಅನ್ನೋ ಥರ ನೀನು ಅವನ ಬಗ್ಗೆನೇ ಮಾತಾಡ್ತೀಯ ಅಂತ ನನಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ನನಗೇನು ಹೇಳೋದಕ್ಕೆ ಹೋಗಲ್ಲ. ನೋಡು ಸೂರ್ಯ ಮನೋಜನ ಬಗ್ಗೆ ಡಿಸೈಡ್ ಮಾಡೋದು ನಾವಲ್ಲ, ಅವನು ಹೇಗಾದರೂ ಇರಲಿ, ಆದರೆ ಮನೋಜನ ಬಗ್ಗೆ ನೀನು ಮಾತಾಡ್ತಿದ್ಯಾ ನೋಡು, ಅದು ತಪ್ಪು, ಅವನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ನಿಮಗೇನು ನನಗೆ ಮನೋಜನ ಬಗ್ಗೆ ಏನೂ ಗೊತ್ತಿಲ್ಲ ಅಂತೇಳಿ ಅಂದ್ಕೊಂಡಿದ್ದೀರಾ, ಅವನು ಕ್ರಾಂತಿ ಶುರು ಮಾಡಿದ್ದಾನೆ, ಬಡತನದ ಬಗ್ಗೆ ಕ್ರಾಂತಿ ಶುರು ಮಾಡಿದ್ದಾನೆ, ಅವನು ಹೋರಾಡ್ತಿದ್ದಾನೆ, ಬಡತನದಿಂದ ಇದೆಯಾ ಅವನಿಗೂ ಬೇಸತ್ತು ಹೋಗ್ಬಿಟ್ಟಿದೆ, ಅದಕ್ಕೆ ಇಷ್ಟು ದೊಡ್ಡ ಮನೆ ತೊಗೊಂಡು ಶ್ರೀಮಂತ ಆಗೋದಕ್ಕೆ ಹೊರಟಿದ್ದಾನೆ, ಅದು ನೋಡಿದ್ರೆ ನಿಮಗೆಲ್ಲ ಆಗ್ತಿಲ್ಲ, ಅದಕ್ಕೆ ಹೊಟ್ಟೆ ಉರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿನೂ ಕೂಡ.
ಅಲ್ಲ, ನಾನು ನಿಂಗೆ ಆವಾಗಲೇ ಹೇಳಿಲ್ವಾ, ನೀನು ಬೊಮ್ಮಿನ ಮರ ಎಷ್ಟು ದೊಡ್ಡದಾಗಿರುತ್ತೆ, ಅದೇ ಎಳಿಬಿಡೋದಲ್ಲಿ ಯಾವುದೋ ತೆಂಗಿನ ಮರದ ಅದನ್ನೇ ಎಲ್ಲ ಮನುಷ್ಯ ಕುಡಿಯೋದು. ಹಂಗೆ ಯಾವುದನ್ನು ಯಾರು ಮನುಷ್ಯನೂ ಕೀಳಾಗೆ ನೋಡೋಕೆ ಹೋಗ್ಬಾರ್ದು. ಕ್ರಾಂತಿ ಅಂತ ನೀನು ಹೇಳ್ತಿದ್ದೀಯ, ಕಂತ್ರಿ ಅಂತ ಜನಗಳು ಹೇಳ್ತಾರೆ. ಯಾವುದನ್ನು ನಂಬೋದು ಯಾವ್ದನ್ನು ಬಿಡೋದು ಒಂದು ಗೊತ್ತಿಲ್ಲ, ನಿನಗೆ ಯಾವಾಗ ಬುದ್ಧಿ ಬರುತ್ತೆ ಅದು ಗೊತ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲದೆ ನಿಮಗೆ ಹೊಟ್ಟೆವ್ರಿ ನಿಮ್ಮ ನಿಮಗೆ ಮನೋಜ್ ಅವ್ರು ತೊಗೊತಿದ್ದಾನೆ ಅಂದರೆ ಹೊಟ್ಟೆವ್ರಿ. ಯಾಕೆಂದರೆ ನೀವು ಅವ್ನ ಥರ ಇದ್ದಾಗ ನಿಮಗೆ ತೊಗೊಳೋದಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಅವ್ನು ತೊಗೊತಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ಕೈಲಿ ಆಗ್ತಿಲ್ಲ ಅಲ್ವಾ ಅದನ್ನೆಲ್ಲ ತಡ್ಕೊಳ್ಳೋದಕ್ಕೆ. ನೀವೇನ್ರಿ ಮಾಡಿದ್ರಿ ಆಗಿನ ಇದರಲ್ಲಿ? ಏನೂ ಮಾಡಲಿಲ್ಲ, ಎಲ್ಲ ನಮ್ಮ ಅಪ್ಪ ಕೊಟ್ಟಿದ್ದ ಮನೇಲಿ ಇಟ್ಕೊಂಡು ಬಂದರೆ. ಈಗ ಅವ್ನು ತೊಗೊತಿದ್ದಾನೆ ಹೊಟ್ಟೆವ್ರಿ ಅಲ್ವಾ ನಿಮಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಶಾಂತಿ ಹಂಗಲ್ಲ ಕಣೆ, ನಾನು ಜನರ ಬಗ್ಗೆ ಹೇಳಿದ್ದು ಕಂತ್ರಿಯಾಗಿ ಮಾತಾಡ್ತಾರೆ ಅಂತ ನೀನು ಹೊಟ್ಟೆ ಉರ್ಕೊಂತಿ ಅಂದಾಗ, ಅಯ್ಯೋ ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ಹೋಗ್ರಿ ಅಂತ ಹೇಳ್ತಿರ್ಬೇಕಾದ್ರೆ, ಬಾಯಿಲಿ ಎಳೀರು ಕುಡಿ ಅಂತ ಕೇಳಿದಾಗ, ನಂಗೆ ಎಳ್ಳೀರು ಬೇಡ ಏನು ಬೇಡ ನೀವೇ ಕುಡ್ಕೊಂಡು ಬನ್ನಿ ಅಂತ ಹೇಳಿದಾಗ, ಅಪ್ಪ ಒಂದು ಎಳ್ಳೀರು ಕೊಡಪ್ಪ ಎಷ್ಟು ಅಂತ ಕೇಳಿದಾಗ, ಇದು 30 ರೂಪಾಯಿ, ಇದು 50 ರೂಪಾಯಿ ಅಂತ ಹೇಳ್ತಾರೆ. 50 ರೂಪಾಯಿದೇ ಕೊಡು ಅಂತ ಹೇಳಿ ಹೇಳ್ತಾರೆ. ಎಳ್ಳೀರು ಕುಡಿಯೋಕ್ಕೆ ಯೋಗ್ಯತೆ ಇರಬೇಕು ಬಿಡು, ನಿಂಗೆ ಆಸೆನೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಸರ್ ಹೊಸಬ್ರೆ ಏರಿಗೆ ಅಂತ ಹೇಳ್ಬಿಟ್ಟು ಎಳ್ಳೀರು ಮರ ಅವನು ಕೇಳ್ತಿರ್ಬೇಕಾದ್ರೆ, ಹೂನಪ್ಪ ಹೊಸಬ್ರೇನೆ, ನಾವು ಇವಾಗ ತಾನೇ ಶಿಫ್ಟ್ ಆಗಿದ್ದೀವಿ ಇಲ್ಲಿಗೆ ಅಂತ ಕೇಳಿದಾಗ, ಇವಾಗ ಶಿಫ್ಟ್ ಆಗಿದ್ದಾರೆ ಎಲ್ಲಿ ಅಂತ ಕೇಳಿದಾಗ, ಅವನು ಕೂಡ ರಂಗನಾಥ್ ಕೂಡ ಕೈ ಮಾಡಿ ತೋರಿಸ್ತಾ ಇರ್ತಾನೆ, ನೋಡಪ್ಪ ಅದೇ ಲಾಸ್ಟ್ ಮನೆ ಕಾಣ್ತಿದ್ದೆಲ್ಲ 39 ಅಂತ ಹೇಳಿ ಡೋರ್ ನಂಬರ್ ಇದ್ದರೆ ಅದೇ ಮನೆಗೆ, ಏನು ಆ ಮನೆಗೆ ಬಂದಿದ್ದೀರಾ ನೀವು ಅಂತ ಕೇಳಿದಾಗ, ಹೂನಪ್ಪ ಈಗ ಮೊನ್ನೆ ತಾನೇ ಶಿಫ್ಟ್ ಆಗಿದ್ದೀವಿ, 2 ದಿನ ಆಯಿತು, ನನ್ನ ಮಗ ಆ ಮನೇನ ತೊಗೊಂಡಿದ್ದಾನೆ ಅಂತ ಹೇಳಿ ಹೇಳ್ತಿರ್ಬೇಕು ರಂಗನಾಥ್. ಓ ಹೌದಾ, ಸರಿ ಆಯಿತು, ನನ್ನ ಮಗನೂ ಇನ್ಮೇಲೆ ಎಳ್ಳೀರು ಕೂಡ ಇಲ್ಲಿಗೆ ಬರ್ಬೋದೇನೋ, ಪರಿಚಯ ಆಗಿದಾಗ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ರಂಗನಾಥ್ ಕೂಡ ಹೇಳಿದಾಗ, ಸರಿ ಆಯಿತು ಸರ್ ಅಂತ ಹೇಳಿ ಇವನು ಸುಮ್ಮನೆ ಆಗ್ತಾನೆ. ಸರಿ ಅಂತ ಆ ಮನೆ ಓನರ್ಗೆ ಇವನಿಗೆ ಆ ಮನೆ ಮೇಲೆ ಇವನಿಗೆ ಯಾಕೋ ಡೌಟ್ ಬಂದಾಗ, ಸರಿ ಅಂತ ಹೇಳ್ಬಿಟ್ಟು ಆ ಮನೆ ಓನರ್ಗೂ ಕೂಡ ಇವನು ಫೋನ್ ಮಾಡಿ ಎಲ್ಲ ವಿಷಯನೂ ಕೂಡ ಹೇಳ್ತಾ ಇರ್ತಾನೆ. ಅಸಲಿ ಈ ಕಡೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಛಾಯಾ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ. ಏನು ಮೇಡಮ್ ಇಲ್ಲಿಗೆ ಬಂದಿದ್ದೀರಿ ಅಂತ, ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು, ನಾನು ತೊಗೋಬೇಕು ಅಂತ ಪ್ರಾಪರ್ಟಿದು, ನಾನು ಅರ್ಧ ಗಂಟೆ ಕೆಲಸ, ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ನೀವು ಸ್ವಲ್ಪ ರೆಸ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಛಾಯಾ ಕೂಡ ಅಲ್ಲಿಗೆ ಹೋಗ್ತಾಳೆ ಅದೇ ರಿಜಿಸ್ಟ್ರೇಷನ್ ಆಫೀಸ್ಗೆ ಒಳಗಡೆ ಹೋದ್ಮೇಲಿಂದ ಅವಳು ಕೂಡ ಆಫೀಸರ್ ಹತ್ರ ಕೂತ್ಕೊಂಡು ಎಲ್ಲ ವಿಚಾರದ ಬಗ್ಗೆನೂ ಮಾತಾಡ್ತಾ ಇರ್ತಾಳೆ, ಆಫೀಸ್ ಅಂದರೆ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಬಗ್ಗೆ ಎಲ್ಲ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಮತ್ತು ಮನೋಜ ಮತ್ತು ಅವ್ರ ಫ್ರೆಂಡು ಕೂಡ 3 ಜನ ಮತ್ತು ಅದೇ ರಿಜಿಸ್ಟ್ರೇಷನ್ ಆಫೀಸ್ಗೂ ಕೂಡ ಬರ್ತಾರೆ. ಮನೋಜರು ಕೂಡ ರೋಹಿಣಿ ಇಬ್ಬರು ಕೂಡ ಸೂರ್ಯ ಇರೋದು ಕೂಡ ನೋಡಿರಲ್ಲ. ಇಬ್ಬರು ಕೂಡ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಬೇಕಾದರೆ ಅವ್ನ ಫ್ರೆಂಡು ಕೂಡ ಕೇಳ್ತಾರೆ, ನಿಮ್ಮ ಬ್ರದರ್ನೂ ಕೂಡ ಏನಾದರೂ ಬರೋದಕ್ಕೆ ಕೇಳಿದ್ದೀರಾ ಸರ್ ಅಂತ ಕೇಳಿದಾಗ, ನಮ್ಮ ಬ್ರದರ್ ಯಾರು ಸೂರ್ಯ ಅಲ್ಲಿದ್ದಾರೆ ನೋಡಿ, ಅವರು ನಿಮ್ಮ ಬ್ರದರ್ ಏನೋ ಅಲ್ಲೇನೋ ಮಾಡ್ತಿದ್ದಾರೆ ನೋಡಿ, ಅವ್ರಿಗೆ ಬರೋದಕ್ಕೆ ಕೇಳಿದ್ದೀರಾ ಏನೋ ಅಂತ ಅಂದ್ಕೊಂಡಿದ್ದೆ ಅಂತಂದಾಗ, ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ ನೋಡ್ತಾನೆ, ಏನೋ ಇಲ್ಲಿ ಬಂದಿದೆಯಾ ನೀನು ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಬಂದಾನೆ. ಏನು ವಿಷಯ ಅಂತ ಹೇಳಿ ಕೇಳಕ್ಕೆ ಬಂದಾಗ, ಯಾರು ನೋಡೋಕೆ ಬಂದಿದ್ದೋ ಇಲ್ಲಿ ಅಂತ ಕೇಳಿದಾಗ, ಅಲ್ಲ ನೀನು ಯಾಕೆ ಬಂದಿದ್ದೆ ಇಲ್ಲಿ, ನಿನಗೇನು ಮಾಡೋ ಕೆಲಸ ಇಲ್ವಾ ಅಂತ ಕೇಳಿದಾಗ, ಅಲ್ಲೋ ನನಗೆ ಯಾವುದೋ ಡ್ರಾಪ್ ಪಿಕಪ್ ಇತ್ತು ಕಣೋ ಅದಕ್ಕೆ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ ಆಫೀಸ್ಗೆ ನಿನ್ನ ಗಾಡಿಗೆ ಯಾರೋ ಬರೋರಿದ್ದಾರೆ, ಇಲ್ಲಿ ಬರೋರು ಯಾರು ಗೊತ್ತೇನೋ, ಇರೋರು ದೊಡ್ಡ ಏನು ಮನೆ ಇರೋರು ದುಡ್ಡಿರೋರು ಬರೋದು ಕಣೋ, ನಿನ್ನ ಗಾಡೀಲಿ ಯಾರೋ ಬರೋ ಅಂತ ಇದ್ದಾರೆ ಅಂತ ಕೇಳಿದಾಗ, ಯಾಕೆ ನಿಮ್ಮ ಓನರು ಬಾಕಿನೇ ಅಂದರೆ ಕ್ಯಾಬ್ ಮಾಡ್ಕೊಂಡೆ ಹೋಗಿದ್ದು ತಾನೇ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಸೂರ್ಯ ಕೂಡ ಇವ್ರ ಹತ್ರ ಮಾತಾಡೋದಕ್ಕಾಗಲ್ಲ ರೋಹಿಣಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅದಕ್ಕೇ ಸರಿ ಆಯ್ತು ಬಿಡು, ನಿನ್ನ ಹತ್ರ ಏನೋ ಮಾತಾಡೋದಕ್ಕಾಗಲ್ಲ, ಇಲ್ಲಾಕೆ ಬಂದಿದ್ದೆ ಫಸ್ಟ್ ಹೇಳು ಅಂತ ಸೂರ್ಯ ಕೂಡ ಕೇಳ್ತಿರ್ಬೇಕಾದ್ರೆ, ಅದಕ್ಕೆ ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ, ಏನಿಲ್ಲ ಸೂರ್ಯ ಬಾಬಾ ಏನಿಲ್ಲ, ಸ್ವಲ್ಪ ಫೋನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕೋ ಅದಕ್ಕೆಲ್ಲ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಈ ಕಡೆ ರೋಹಿಣಿ ಹೇಳ್ತಾ ಇರ್ತಾಳೆ. ಓ ಅದಕ್ಕೆ ಬಂದಿದ್ದು, ಸರಿ ಆಯಿತು ಮಾಡ್ಕೊಂಡು ಹೋಗಿ ಅಂತೇಳಿ ಸೂರ್ಯ ಕೂಡ ಅಲ್ಲಿಂದ ಹೊರಟು ಬರಬೇಕಾದ್ರೆ, ಎಲ್ಲ ಏನೋ ದೇವತೆಗಳಲ್ಲಿ ಒಂದು ದೇವತೆ ಮಾತ್ರ ನಿನಗೆ ಹೆಲ್ಪ್ ಮಾಡ್ಲಿಕ್ಕೋಣೋ ಅಷ್ಟೇ, ಇನ್ನು ಯಾವ ದೇವತೆನೂ ನಿಂಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಅವಳಿಗೆ ರೇಗಿಸ್ಬಿಟ್ಟು ಅಲ್ಲಿಂದ ಹೊರಟೋದಾಗ, ಈ ಕಡೆ ಅದೇ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಛಾಯನ್ನು ಕೂಡ ವೆರಿಫಿಕೇಷನ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಆಫೀಸಲ್ಲೇ ಇರ್ತಾಳೆ. ಇದನ್ನು ಗಮನಿಸಿರಲ್ಲ ಈ ಕಡೆ ಸೂರ್ಯನು, ಈ ಕಡೆ ರೋಹಿಣಿ ಮತ್ತು ಮನುಷ್ಯ ಇಬ್ಬರು ಕೂಡ ಗಮನಿಸಲ್ಲ, ಈ ಕಡೆ ಛಾಯನೂ ಕೂಡ ಗಮನಿಸಲ್ಲ. ಛಾಯೆ ಎದ್ದೋದ್ಮೇಲಿಂದ ಅದೇ ಪ್ಲೇಸಿಗೆ ಈ ಕಡೆ ರೋಹಿಣಿ ಮನುಷ್ಯ ಇಬ್ಬರು ಕೂಡ ಅದೇ ಪ್ಲೇಸಿಗೆ ಬಂದು ಅವರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಸೋಕ್ಕೆ ಅಂತೇಳಿ ಅವರು ಕೂಡ ಅದೇ ಪ್ಲೇಸಿಗೆ ಬರ್ತಾರೆ. ಇಬ್ಬರು ಕೂಡ ಮುಖ ನೋಡಿರಲ್ಲ, ಅದೇ ಮನೋಜ್ ಕೂಡ ಮನೋಜ್ ಕೂಡ ನೋಡಲ್ಲ. ಅಷ್ಟರಲ್ಲಿ ಈ ಕಡೆ ಛಾಯೆ ಕೂಡ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಕಿಟಕಿಯಿಂದ ಅವಳು ಕೂಡ ಅಲ್ಲಿಂದ ನೋಡ್ಬಿಡ್ತಾಳೆ ಮನೋಜ ಇರೋದು ನೋಡಿ. ಅವಳು ಕೂಡ ತುಂಬ ಶಾಕ್ ಆಗ್ತಾಳೆ, ಅವಳು ತುಂಬ ಕೋಪ ಬಂದುಬಿಡುತ್ತೆ ಈ ಕಡೆ ಮನೋಜ್ ನೋಡಿದ ತಕ್ಷಣ. ಅದೇ ಟೈಮ್ಗೆ ಅಲ್ಲಿಂದ ಏನು ಕೆಲಸ ಮಾಡ್ದೇನೆ ಅಲ್ಲಿಂದ ಹೊರಟೇ ಬಿಡ್ತಾಳೆ ಅವಳು ಕೂಡ. ಯಾಕೆ ಮೇಡಮ್ ಹಿಂಗೋಗಿ ಹಿಂಗೆ ಬಂದುಬಿಟ್ರಿ, ಏನು ವಿಷಯ ಅಂತ ಕೇಳ್ದಾಗ, ಅಯ್ಯೋ ನಾನು ಯಾರ ನೋಡ್ಬಾರ್ದು ಅಂತ ಅಂದ್ಕೊಂಡಿದ್ದೆ, ಆ ಫ್ರಾಡ್ನ ಇಲ್ಲೇ ಬಂದು ನೋಡಿಬಿಟ್ಟೆ ಅಂತ ಹೇಳಿ ಈ ಕಡೆ ಛಾಯಾ ಕೂಡ ಹೇಳ್ತಿರ್ತಾಳೆ. ಯಾರದು ಯಾವ ಫ್ರಾಡು, ಬನ್ನಿ ತೋರಿಸಿ ನಮ್ಮ ಮಾತಾಡೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅದೆಲ್ಲ ಬೇಡ, ನಾನು ಆಮೇಲೆ ಬರ್ತೀನಿ ಇನ್ನೊಂದು ಸಲ
ಬನ್ನಿ ನನಗೆ ಮನೆಗೆ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಏನಾದರೂ ತಲೆ ಕೆಡ್ಸ್ಕೊಂಡಿದ್ದಾರೆ ಮೇಡಮ್, ಏನಾದರೂ ವಿಷಯ ಇದೆ ಸೀರಿಯಸ್ ಆಗಿ ಅಂತ ಹೇಳ್ದಾಗ, ಏನಿಲ್ಲ ಸೂರ್ಯ ಅವರೇ ನನ್ನ ಸಡನ್ನಾಗಿ ಮನೆಗೆ ಬಿಡಿ ಸಾಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಡ್ರಾಪ್ ಮಾಡಿಬಿಟ್ಟು ಅವಳು ಕೂಡ ದುಡ್ಡು ಕೊಡ್ತಾಳೆ. ಏನು ಮೇಡಮ್ ಇಷ್ಟೊಂದು ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ದೆ. ಅಯ್ಯೋ ಇಟ್ಕೊಳ್ಳಿ ಪರವಾಗಿಲ್ಲ, ನೀವು ಎಷ್ಟೊಂದೆಲ್ಲ ಹೆಲ್ಪ್ ಮಾಡ್ತೀರಾ, ಎಷ್ಟೊಂದೆಲ್ಲ ನನ್ನ ಕೇರ್ ಮಾಡ್ತೀರಾ, ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಾನು ಹೊಡ್ತೀನಿ ಅಂತೇಳಿ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮ್ ನಿಮ್ಮದು ಬ್ಯಾಗಲ್ಲೇ ಲಗೇಜ್ ಎಲ್ಲ ಇಲ್ಲೇ ಇದೆ, ಡಿಕ್ಕಿಲಿದೆ ಅಂತ ಹೇಳಿದಾಗ, ಹೌದಾ ತೊಗೊಂಡು ಬಿಡಿ ಅಂತ ಹೇಳ್ತಿರ್ತಾಳೆ. ಪರವಾಗಿಲ್ಲ ನಾನೇ ಒಳಗೆ ತೊಗೊಂಡ್ಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಲಗೇಜನ್ನ ತೊಗೊಂಡು ಒಳಗೆ ತೊಗೊಂಡೋಗಿ ಕೊಡ್ತಿರ್ಬೇಕಾದ್ರೆ, ತುಂಬ ಥ್ಯಾಂಕ್ಸ್ ಸೂರ್ಯ, ನನಗೆ ಇಲ್ಲಿ ಯಾರೂ ನನಗೆ ಅಷ್ಟು ಗೊತ್ತಿಲ್ಲ, ನೀವು ನನ್ನ ತುಂಬ ಕೇರಾಗಿ ತೊಗೊತಿದ್ದೀರಾ, ತುಂಬ ಸೇಫ್ಟಿಯಾಗಿ ನನ್ನ ಕರ್ಕೊಂಡು ಬಂದು ಬಿಡ್ತಿದ್ದೀರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನಿಮಗೆ ಕೆನಡಾದಿಂದ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಿಫ್ಟ್ನ ತೊಗೊಂಡೋಗಿ ಕೊಟ್ಟಾಗ, ಏನು ಮೇಡಮ್ ಇದು ಅಂತ ಹೇಳಿ ಕೇಳ್ತಿರ್ತಾನೆ. ಈ ಕಡೆ ಸೂರ್ಯ ಕೂಡ ಇದು ಗಾಗಲ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಬೇಕು ಅಂತ ನಾನು ತೊಗೊಂಡೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹೌದಾ ಮೇಡಮ್ ಯಾಕೆ ತೊಗೊಂಡೆ ಅಂತ ನಾನು ನಿಜವಾಗ್ಲೂ ನೀವು ನನಗೋಸ್ಕರನೇ ತೊಗೊಂಡಿದ್ದೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದು ನಾನು ನಿಜವಾಗ್ಲೂ ನಿಮಗೋಸ್ಕರನೇ ತೊಗೊಂಡು ಬಂದಿದ್ದೆ ಅಲ್ಲಿಂದ ಅಂತ ಹೇಳ್ತಾರೆ. ಒಬ್ಬರು ನನಗೋಸ್ಕರ ಏನೋ ಒಂದು ನೆನೆಸ್ಕೊಂಡು ತೊಗೊಂಡು ಬಂದಿದ್ದಾರೆ ಅಂತ ಅಂದಾಗ ನನಗೆ ತುಂಬ ಖುಷಿ ಆಯಿತು ಮೇಡಮ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇದರಲ್ಲಿ ಏನಿದೆ ಹೇಳಿ ಅಂತ ನಿಮ್ಮ ಹೆಂಡತಿಗೂ ತೊಗೊಂಡು ಬಂದಿದ್ದೀನಿ ಅವ್ರಿಗೂ ಕೊಟ್ಬಿಡಿ ಅಂತ ಹೇಳಿದಾಗ, ಓ ಹೌದಾ ಒಂದ್ಸಲ ಹಾಕೊಂಡು ನೋಡಲ ಮೇಡಮ್ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಂದಾಗ, ಅವನು ಕೂಡ ಅಲ್ಲೇ ಗಾಗಲ್ಸ್ ಅಂತ ಸ್ಪೆಕ್ಸ್ ಹಾಕೊಂಡು ಎಲ್ಲ ಕೂಡ ಚೆಕ್ ಮಾಡ್ತಿರ್ತಾನೆ. ನಾನು ಒಳ್ಳೆ ಹೀರೋ ಕಾಣ್ತಿದ್ದೀನಲ್ವ ಹಾಗೆ ಹೀಗೆ ಅಂತ ಹೇಳ್ತಿರ್ಬೇಕು. ಮೇಡಮ್ ಒಂದು ಫೋಟೋ ತೆಗೆದುಬಿಡ್ತೀರಾ, ಮೀನಿಂಗ್ ಇಲ್ಲ ಇವಾಗಲೇ ಕಳಿಸ್ಬಿಡ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಫೋಟೋ ಎಲ್ಲ ತೆಗ್ದು ಈ ಕಡೆ ಛಾಯಾ ಕೂಡ ಎಲ್ಲನೂ ಫೋಟೋ ತೆಗ್ದು ಕೊಡ್ತಾ ಇರಬೇಕಾದ್ರೆ, ಮೇಡಮ್ ಒಂದೇ ಒಂದು ಸೆಲ್ಫಿ ತೊಗೊಳ್ಳೋಣ, ನೀವೇ ನನಗೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ನಾನು ಹೆಂಡತಿ ನಂಬೋದೇ ಇಲ್ಲ, ಸುಮ್ಮನೆ ದುಡ್ಡೆಲ್ಲ ದಂಡ ಮಾಡಿದ್ದೀರಾ, ವೇಸ್ಟ್ ಮಾಡಿದ್ದೀರಾ, ಹಂಗೆ ಹಿಂಗೆ ಅಂತ ಬೈದ್ಬಿಡ್ತಾಳೆ. ನೀವೇ ಕೊಡ್ತಿರೋ ಥರ ಒಂದು ಫೋಟೋಗೆ ಕ್ಲಿಕ್ ಮಾಡ್ತೀನಿ, ಇದನ್ನ ಫೋಟೋ ತೊಗೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮದು ಅಂತ ಹೇಳ್ಬಿಟ್ಟು ಒಂದು ನೆನ್ಪು ಇಟ್ಕೊಂಡಿರ್ತೀನಿ ಮೇಡಮ್ ಅಷ್ಟೇ ಮೇಡಮ್ ಫೋಟೋ, ಬೇರೆ ಇನ್ನೇನಕ್ಕೆ ಇವಾಗಲೇ ಮೀನಿಗೆ ಕಳಿಸ್ಬಿಡ್ತೀನಿ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಮನೋಜ್ ಕೂಡ ಮನೆಯಿಂದ ಆಚೆ ಕೂತ್ಕೊಂಡು ಟೀ ಕುಡಿಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿರ್ಬೇಕಾದ್ರೆ, ಅವನು ಕೂಡ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆದಷ್ಟು ಬೇಗ ನನಗೆ ನಮ್ಮ ಮನೆ ಬೋರ್ಡ್ ಬೇಕೇ ಬೇಕು, ಅಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವ, ನಾನು 5 ಡಿಗ್ರಿ ಮನೋಜ್, ನನಗೆ ಈ ಥರ ಯಾವತ್ಸ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವ ಆರ್ಡ್ರ್ ಕೊಡೋಲ್ಲ, ನನಗೆ ಗೊತ್ತಿಲ್ಲ, ನಾಳೆ ಅಷ್ಟೇ ನನಗೆ ನಾಳೆ ಬೇಡ 1 ಅವರ್ ಅಷ್ಟರಲ್ಲಿ ನೀವು ಮನೆಗೆ ತಂದು ಕೊಡಬೇಕು ಅಷ್ಟೇ, ನನಗೆ ಬೇರೆ ಇನ್ನೇನು ಇಲ್ಲಾಂದ್ರೆ ನಾನು ಬೇರೆ ಕಡೆ ಆರ್ಡರ್ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಕೂಡ ಫೋನಲ್ಲಿ ಜೋರಾಗಿ ಮಾತಾಡ್ತಾ ಇರಬೇಕಾದ್ರೆ, ರೋಹಿಣಿ ಕೂಡ ತುಂಬ ಖುಷಿಯಿಂದ ಪ್ರೀತಿಯಿಂದ ಅವಳನ್ನ ಕೂಡ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಏನು ರೋಹಿಣಿ ಆಗ ನೋಡ್ತಿದ್ದೆ ನನ್ನ ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಆಗಲ್ಲ ನಿಮ್ಮನ್ನ ಈ ಥರ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದ್ದೆ, ಈ ಥರ ನೋಡ್ಬೇಕಂದ್ರೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಹೇಳಿ ಅಂತೇಳಿ ಹೇಳ್ತಾ ಇರ್ತಾಳೆ. ಹೌದೌದು ನನಗಿಷ್ಟೇ ಅಲ್ಲ, ನನಗೆ ಈ ಥರ ಲೈಫ್ ಲೀಡ್ ಮಾಡಬೇಕಂತ ಆಸೆ ನನಗಿತ್ತು, ಆದರೆ ಬಟ್ ಇದು ಒಂದು ಸ್ಟೆಪ್ಸ್ ಅಷ್ಟೇ ರೋಹಿಣಿ, ನನಗೆ ಬೇಜಾನ್ ಥರ ಕನ್ಸ್ಕೊಂಡಿದ್ದೀನಿ ಗೊತ್ತಾ, ನಮ್ಮ ಮನೆಗೆ ಕೆಲಸದವಳು ಬರೋಳು 1 ಲಕ್ಷ ರೂಪಾಯಿ ಸಂಬಳ ತೊಗೊಳ್ಬೇಕು, ಅಷ್ಟು ನಾನು ರಿಚ್ ಆಗಿರಬೇಕು, ನಾನು BMW ಕಾರಲ್ಲಿ ಓಡಾಡಬೇಕು, ಅಕ್ಕಪಕ್ಕ ನನ್ನ ಕಾರ್ ಜೊತೆ ಬ್ರ್ಯಾಂಡೆಡ್ ಕಾರ್ಗಳು ಇರಬೇಕು, ಹಿಂದೆ ಮುಂದೆ ನನಗೆ ಸೆಕ್ಯೂರಿಟಿ ಗಾರ್ಡ್ ಇರಬೇಕು, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ನಾನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಇಷ್ಟೆಲ್ಲ ಹಾಗೆ ಆಗುತ್ತೆ ಮನೋಜ್ ಅವರೇ, ಈ ಮನೆ ನಿಮಗೆ ಅಷ್ಟೊಂದು ಅದೃಷ್ಟ ತಂದು ಕೊಡುತ್ತೆ ಅಂತ ಹೇಳಿ ಹೇಳೋ ಅಷ್ಟರಲ್ಲಿ ಅವಳು ಬೆನ್ನಿಂದನೇ ನಿಜವಾದ ಓನರು ಕೂಡ ಕಾರ್ ಇಳಿದು ಬರ್ತಿರ್ಬೇಕಾದ್ರೆ, ಯಾರು ಬರ್ತಿದ್ದಾರೆ ಅಂತ ಈ ಕಡೆ ರೋಹಿಣಿ ಕೇಳ್ತಿರ್ಬೇಕಾದ್ರೆ, ಬೋರ್ಡ್ ಆರ್ಡರ್ ಕೊಟ್ಟಿದ್ನಲ್ಲ ಅವರೇ ಮೋಸ್ಟ್ಲಿ ಬಂದಿರ್ಬೋದು, ಇರು ಕೇಳೋಣ ಅಂತೇಳಿ ಮಾತಾಡ್ತಾ ಇರ್ಬೇಕಾದ್ರೆ, ಮನೋಜು ಕೂಡ ಏನೋ ಬೋರ್ಡ್ ಬರೀ ಕೈಯಲ್ಲಿ ಅಲ್ಲಾಡ್ಸ್ಕೊಂಡ್ಬಂದಿದ್ದೆ, ಬೋರ್ಡ್ ತರೋದಕ್ಕಾಗಲ್ವಾ ಅಂತೇಳಿ ಕೇಳ್ತಾ ಇರ್ತಾನೆ. ಏನು ಬೋರ್ಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಓನರ್ ಕೂಡ. ಈ ಮನೆಗೆ ನಾನು ಒಂದು ನೇಮ್ ಬೋರ್ಡ್ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ಟಿದ್ದೆ, ಅದನ್ನ ಯಾಕೆ ತಂದಿಲ್ಲ ನೀನು ಅಂತ ಹೇಳ್ಬಿಟ್ಟು ಮನೋಜು ಕೂಡ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅವನಿಗೆ ಕೂಡ ಕೇಳ್ತಿರ್ಬೇಕಾದ್ರೆ, ಯಾವ ಬೋರ್ಡ್ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ, ಈ ಬೋರ್ಡ್ ಹಾಕೋ ಅಧಿಕಾರ ನಿನಗಿಲ್ಲ ಅಂತ ಹೇಳಿ ಈ ಕಡೆ ಓನರ್ ಕೂಡ ಬೈತಾ ಇರ್ತಾನೆ. ಏನು ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಿ, ಯಾವ ಅಧಿಕಾರದಿಲ್ಲ ಅಂತ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಏನಮ್ಮ ಯಾವ ಅಧಿಕಾರ ಇಟ್ಕೊಂಡು ನೀವು ಈ ಮನೇಲಿ ಇದ್ದೀರಾ, ನಿಮಗೆ ಯಾರು ಈ ಮನೇಲಿ ಇರೋದಕ್ಕೆ ಕೇಳಿದ್ದು ಅಂತ ಹೇಳ್ಬಿಟ್ಟು ಓನರ್ ಕೂಡ ಕೇಳ್ತಿರ್ಬೇಕಾದ್ರೆ, ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಈ ಮನೇಲಿ ಓನರ್ ಬೋರ್ಡ್ ಹಾಕ್ಬೇಕಂದ್ರೆ ನನ್ನ ಪರ್ಮಿಷನ್ ಬೇಕು, ನಿಮಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ಇಲ್ಲಿರೋದಕ್ಕೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ನೀವೇನು ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ, ನೀವು ಫಸ್ಟ್ ಆಫ್ ಆಲ್ ಯಾರು ಅಂತ ಫಸ್ಟ್ ಹೇಳಿ, ಅದನ್ನ ಬಿಟ್ಟು ಯಾಕೆ ಹಿಂಗೆಲ್ಲ ಇದು ಮಾಡ್ತಿದ್ದಾರೆ, ನಾನು ಈ ಮನೆಗೆ ನಿಜವಾದ ಓನರು ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳಿದಾಗ, ಮನೋಜಿಗೆ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ. ಏನು ಇವ್ರು ಈ ಥರ ಎಲ್ಲ ಮಾತಾಡ್ತಿದ್ದಾರೆ, ನಿಜವಾದ ಓನರಾ ಇವರು ಅಂತ ಹೇಳಿ ಮನೋಜನ ಮುಖ ನೋಡ್ಕೊಂಡೇ ನಿಂತಿರ್ತಾಳೆ. ಈ ಕಡೆ ರೋಹಿಣಿ ಕೂಡ ಏನೋ ಹಿಂಗೆಲ್ಲ ಮಾತಾಡ್ತಿದ್ಯಾ, ದೊಡ್ಡ ಫ್ರಾಡ್ ನೀನು, ನಾನು ಆಲ್ರೆಡಿ ಇದನ್ನು 30 ಲಕ್ಷ ಕೊಟ್ಟು ಅಡ್ವಾನ್ಸ್ ತೊಗೊಂಡಿದ್ದೀನಿ, ನೀನು ಸಡನ್ನಾಗಿ ಬಂದ್ಬಿಟ್ಟು ಹಿಂಗೆಲ್ಲ ಅಂತಿದ್ಯಾ, ನೀನು ಫ್ರಾಡ್ ಇರಬೇಕು, ಅದಕ್ಕೆ ಹಿಂಗೆಲ್ಲ ಯಾಮಾರಿಸ್ತಿದ್ದೆ ನನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಯು ಚೀಪ್, ನನಗೆ ದೊಡ್ಡ ಫ್ರಾಡ್ ಅಂತ ಹೇಳ್ತೀನಿ, ನೀನು ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸು ನಿನಗಿಲ್ವಾ ಅಂತೇಳಿ ಓನರ್ ಕೂಡ ಬೈತಾ ಇರ್ತಾರೆ. ಅಲ್ಲ ಇದು ನಾನು ಓನರ್ ಅಲ್ಲ,
ಈ ಓನರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ಓನರಲ್ಲ, ನೀನು ದೊಡ್ಡ ಫ್ರಾಡ್ ಅಂತ ಹೇಳ್ದಾಗ ಓನರ್ಗೆ ತುಂಬ ಕೋಪ ಬಂದು ಅವನು ಕೂಡ ಕಾಲರ್ ಪಟ್ಟಿ ಇಟ್ಕೊಂಡು ಎಲ್ಲರೂ ಇಬ್ಬರು ಜಗಳ ಆಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಬಂದು ಬಿಡಿಸ್ತಾರೆ. ಬಿಡಿಸಾದ್ಮೇಲಿಂದ ಎಲ್ಲರೂ ಕೂಡ ಯಾಕೆ ಇಬ್ಬರು ಹಿಂಗೆ ಜಗಳ ಆಡ್ತಿದ್ದಾರೆ, ನೀವು ಯಾರಪ್ಪ, ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಕೇಳ್ತಾ ಇರ್ತಾರೆ. ನೋಡಪ್ಪ ಇವನು ಈ ಮನೆ ಓನರ್ ಅಂತ, ಇವನು ದೊಡ್ಡ ಫ್ರಾಡ್ ಅಂತ ಅಂದ್ಕೊಂಡಿದ್ದೆ, ಇವ್ನು ನೋಡಿದ್ರೆ ಈ ಮನೆ ಓನರ್ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ಏನು ಹೇಳ್ತಿದ್ಯಾ ಮನೋಜ್ ನೀನು ಅಂತ ಹೇಳಿ ಕೇಳ್ತಿರ್ತಾರೆ. ಈ ಕಡೆ ಸೂರ್ಯ ಕೂಡ ಗಾಬರಿ ಆಗ್ತಾನೆ. ಎಲ್ಲರೂ ಕೂಡ ಮುಖ ನೋಡ್ಕೊಂಡು ಗಾಬರಿ ಆಗ್ತಿರ್ಬೇಕಾದ್ರೆ ಈ ಕಡೆ ಓನರ್ ಕೂಡ ನಿಜ ಹೇಳ್ತಾರೆ. ಅಲ್ಲ ನೀನು ಈ ಮನೇನ ಯಾರ ಹೆಸರಲ್ಲಿದೆ ಅಂತ ಫಸ್ಟ್ ಆಫ್ ಆಲ್ ಚೆಕ್ ಮಾಡಿಸಿದ್ದೆ, ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಈ ಮನೆ ತೊಗೋಬೇಕಿತ್ತು. ಈ ಮನೆ ಇರೋದು ನನ್ನ ಹೆಸರಲ್ಲಿ, ಇದಕ್ಕೂ ಮುಂಚೆ ಇದನ್ನೆಲ್ಲ ಅವನು ಈ ಮನೇಲಿ ಬಾಡಿಗೆಯಲ್ಲಿ ಇದ್ದವನು, ಅವನು ನಿನಗೆ ಫ್ರಾಡ್ ಮಾಡಿ ಹೋಗಿರೋದು, ಅವನು ನಿನಗೆ ಮೋಸ ಮಾಡಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ಓನರು ಪ್ರತಿಯೊಂದು ವಿಷಯನೂ ನಿಜವಾಗ್ಲೂ ಎಲ್ಲನೂ ಕೂಡ ಅವರಿಗೆ ಎಲ್ಲನೂ ಹೇಳಿದಾಗ ಈ ಕಡೆ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ಏನಿದು ಈ ಥರ ಕೆಲಸ ನಡೀತಿದೆ, ಇಲ್ಲೇನೋ ಏನೋ ಮೋಸ ನಡೀತಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ನೋಡ್ತಾ ಇರಬೇಕಾದ್ರೆ ಅವನಿಗೊಂದ್ಸಲ ಫೋನ್ ಮಾಡೋ ಅಂತ ಹೇಳಿ ಹೇಳಿದಾಗ ಅವನು ಕೂಡ ಮನೋಜ್ ಕೂಡ ಫೋನ್ ಮಾಡ್ತಾನೆ. ಅಂದರೆ ಇವ್ರಿಗೆ ಮುಂಚೆ ಯಾರು ನಿಮಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ಅವನಿಗೆ ಫೋನ್ ಮಾಡಿದಾಗ ಅಲ್ಲಿಂದ ರಿಪ್ಲೈ ಬರುತ್ತೆ, ನೀವು ಫೋನ್ ಕರೆ ಮಾಡ್ತಿರೋದು ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ. ಮನೋಜ್ಗೆ ತುಂಬ ಶಾಕ್ ಆಗುತ್ತೆ, ಏನು ನಾನು ಫೋನ್ ಮಾಡ್ತಿದ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅವನು ಅಂತ ಹೇಳ್ಬಿಟ್ಟು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.